ಟರ್ಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಮಿತ್ರದ್ರೋಹಿ ಟರ್ಕಿಗೆ ಈಗ ಪ್ರವಾಸೋದ್ಯಮದ ಹೊಡೆತವು ಕೂಡ ಬೀಳ್ತಾ ಇದೆ. ಈಗಾಗಲೇ ಟರ್ಕಿಯಿಂದ ಬರುವಂತ ಯಾವುದೇ ವಸ್ತುಗಳನ್ನ ನಾವು ಖರೀದಿ ಮಾಡಲ್ಲ ಅಂತ ವ್ಯಾಪಾರಸ್ಥರು ಹೇಳಿದ್ರು. ಅದರಲ್ಲಿ ಒಂದು ಆಪಲ್ ಇರ್ಬೋದು, ಮತ್ತೆ ಮಾರ್ಬಲ್ಸ್ ಇರ್ಬೋದು, ಇವುಗಳನ್ನ ಅದ್ರ ಜೊತೆಗೆ ಈಗ ಟರ್ಕಿಗೆ ಪ್ರವಾಸೋದ್ಯಮದ ಮೇಲೂ ಕೂಡ ಪೆಟ್ಟು ಬೀಳ್ತಾ ಇದೆ. ಟರ್ಕಿ ಹಾಗೂ ಅಜರ್ಬೈಜಾನ್ಗೆ ಬುಕ್ ಮಾಡಿದಂತ ಟಿಕೆಟ್ಗಳು ಕ್ಯಾನ್ಸಲ್ ಆಗಿವೆ. ಟರ್ಕಿ ಹಾಗೂ ಅಜರ್ಬೈಜಾನ್ಗೆ 60% ಟಿಕೆಟ್ ಇಳಿಕೆ ಆಗ್ತಾ ಇದೆ. ಟಿಕೆಟ್ ಏನ್ ಬುಕ್ ಮಾಡಿದ್ರು ಅವುಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ಪ್ರಯಾಣಿಕರು. 250% ಟಿಕೆಟ್ ಕ್ಯಾನ್ಸಲ್ ಮಾಡಿರೋದು ಪ್ರವಾಸಿಗರು. ಆ ಕಡೆ ಪ್ರವಾಸಕ್ಕೆ ಅಂತ ಅನೇಕರು ಹೋಗ್ತಾ ಇದ್ರು, ಬ್ಲಾಗ್ಸ್ ಮಾಡ್ತಾ ಇದ್ರು, ಜೊತೆಗೆ ಅಲ್ಲಿನ ಪ್ರದೇಶಗಳನ್ನ ನೋಡ್ಬೇಕು ಅಂತೇಳಿ ಅನೇಕರು ಕನಸು ಕಾಣ್ತಾ ಇದ್ರು, ಹೋಗ್ತಾ ಇದ್ರು. ಬಟ್ ಈಗ ಒಂದು ಬಾಯ್ಕಾಟ್ ಟರ್ಕಿ ಅನ್ನುವಂಥ ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಕಾರಣ, ಭಾರತದ ಪರವಾಗಿ ನಿಲ್ಬೇಕಾಗಿದ್ದಂಥ ಟರ್ಕಿ ರಾಷ್ಟ್ರ ಈಗ ಪಾಕಿಸ್ತಾನಕ್ಕೆ ನೆರವಾಗಿ ನಿಲ್ತಾ ಇದೆ. ಪಾಕಿಸ್ತಾನ ಹೇಗೆ ವಿಷಸರ್ಪಗಳಿಗೆ ಹಾಲೆರಿತಾ ಇದೆಯೋ, ಉಗ್ರರನ್ನ ಬೆಳೆಸ್ತಾ ಇದೆಯೋ, ಅದೇ ರಾಷ್ಟ್ರಕ್ಕೆ ಟರ್ಕಿ ಅಜರ್ಬೈಜಾನ್ ಇಬ್ಬರು ಕೂಡ ಬೆಂಬಲ ಕೊಡ್ತಾ ಇರೋದು, ಬಾಹ್ಯವಾಗಿಯೇ ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ. ಶಸ್ತ್ರಾಸ್ತ್ರಗಳ ರವಾನೆ ಇರ್ಬೋದು ಅಥವಾ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ನೆರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಟರ್ಕಿ ಹಾಗೂ ಅಜರ್ಬೈಜಾನ್ ಈ ಎರಡೂ ಕಡೆನೂ ಕೂಡ ಪ್ರವಾಸಿಗರು ಹೋಗಬಾರ್ದು ಅನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ. ಅದರಂತೆ ಈಗ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅಲ್ಲಿಗೆ ಹೋಗಬೇಕು ಪ್ರವಾಸಕ್ಕೆ ಅಂತ, ಅವರೆಲ್ಲರೂ ಕೂಡ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಬುಕ್ ಮಾಡಿದಂಥ ಟಿಕೆಟ್ಗಳನ್ನು. ಅಜರ್ಬೈಜಾನ್ಗೆ ಇಲ್ಲಿವರೆಗೂ ಕೂಡ ಅಂದರೆ 60% ಟಿಕೆಟ್ ಕ್ಯಾನ್ಸಲ್ ಮಾಡೋದ್ರ ಮೂಲಕ ಅಲ್ಲಿ ಟಿಕೆಟ್ ಏನು ಬುಕ್ ಆಗ್ತಾ ಇದ್ವು ಅದರಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ಇನ್ನು 250% ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಪ್ರವಾಸಿಗರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ನೋಡಿ, ಟರ್ಕಿ ಈಗಾಗಲೇ ನಮ್ಮ ಭಾರತ ಈ ಹಿಂದೆ ಟರ್ಕಿಯಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ನೆರವನ್ನು ಕೊಟ್ಟಿತ್ತು, ಎಷ್ಟೆಲ್ಲ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಜನರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಭಾರತಕ್ಕೆ ಬೆನ್ನಿಗೆ ಚೂರಿ ಇರಿಯುವಂಥ ಕೆಲಸವನ್ನು ಟರ್ಕಿ ಮಾಡ್ತು, ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ತಾ ಇದೆ. ಹೀಗಾಗಿ ಟರ್ಕಿಯೊಂದಿಗೆ ಯಾವುದೇ ವ್ಯಾಪಾರ ವ್ಯವಹಾರ ಬೇಡ ಅಂತ ವ್ಯಾಪಾರಸ್ಥರು ಹೇಗೆ ಹೇಳ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮಲ್ಲಿನ ಪ್ರವಾಸಿಗರು ಇಲ್ಲಿಂದ ಅಲ್ಲಿಗೆ ಹೋಗೋದು ಕೂಡ ಬೇಡ, ಅಜರ್ಬೈಜಾನ್ ಇರ್ಬೋದು ಟರ್ಕಿ ಎರಡು ಕಡೆನೂ ಕೂಡ ಹೋಗಬಾರ್ದು ಅಂತೇಳಿ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಬುಕ್ ಆದಂಥ ಟಿಕೆಟ್ಗಳನ್ನು ಕೂಡ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ. ಮಾರ್ಚ್ 2025 ಹೊತ್ತಿಗೆ ಟರ್ಕಿ ಒಟ್ಟು ವಿದೇಶಿ ವಿನಿಮಯ ಮೀಸಲು ಸುಮಾರು $85 ಮಿಲಿಯನ್ ಇತ್ತಂತೆ. ಬಟ್ ಈಗ ಎಲ್ಲ ಸಾಲ ಇರ್ಬೋದು, ಉಳಿದಂಥ ಎಲ್ಲ ಲೆಕ್ಕಾಚಾರವನ್ನು ಕಳೆದ ನಂತರ ಗೊತ್ತಾಗ್ತಾ ಇರೋದು $20-40 ಮಿಲಿಯನ್ ಮಾತ್ರ ಇದೆ ಅಂತ ವಿದೇಶಿ ವಿನಿಮಯ. ಅದ್ರ ಜೊತೆಗೆ ಅನೇಕ ವ್ಯಾಪಾರ ವ್ಯವಹಾರ ಸಂಬಂಧಗಳನ್ನ ಬೇರೆ ರಾಷ್ಟ್ರಗಳು ಕೂಡ ಕಡಿದುಕೊಳ್ತಾ ಇದೆ. ಇನ್ನು ಪ್ರವಾಸೋದ್ಯಮಕ್ಕೂ ಕೂಡ ಪೆಟ್ಟು ಬೀಳ್ತಾ ಇದೆ.